ಮೊದಲ ಭಾಗದಲ್ಲಿ ನಾವು ನೋಡಿದ್ವಿ ವಿಲ್ನ ಅಲ್ಝೈಮರ್ ಮೆಡಿಸಿನ್ ನಿಂದಾಗಿ ಸೀಸರ್ಗೆ ಬುದ್ಧಿವಂತಿಕೆ ಬಂದು ಅವನ ತಪ್ಪಿನಿಂದಾಗಿ ಏಪ್ಸ್ ಶೆಲ್ಟರ್ಗೆ ಹೋಗಿ ಅಲ್ಲಿ ತನ್ನವರ ಜೊತೆ ಬೆರೆತು ತನ್ನವರಿಗಾಗಿ ಅಲ್ಝೈಮರ್ ಮೆಡಿಸಿನ್ ಕದ್ದು ಅವರನ್ನು ಬುದ್ಧಿವಂತರನ್ನಾಗಿ ಮಾಡಿ ಎಲ್ಲರೂ ಕಾಡಿಗೆ ಓಡಿ ಹೋಗುವುದನ್ನು ನಾವು ಮೊದಲ ಭಾಗದಲ್ಲಿ ನೋಡಿದ್ದೇವೆ. ಡೌನ್ ಆಫ್ ದ ಪ್ಲಾನೆಟ್ ಆಫ್ ದ ಏಪ್ಸ್ ಸಿನಿಮಾದಿಂದ ಶುರು ಮಾಡೋಣ. ಇದು ಎರಡನೇ ಭಾಗವಾಗಿದ್ದು ಇದರಿಂದ ಶುರು ಮಾಡೋಣ. ನಾನು ವಿಜಯ, ಚಾನಲ್ಗೆ ಸ್ವಾಗತ. ಅಲ್ಝೈಮರ್ 113 ವೈರಸ್ ಒಂದು ಸಾಂಕ್ರಾಮಿಕ ರೋಗವಾಗಿ ಮಾರ್ಪಟ್ಟು ಜಗತ್ತಿನಾದ್ಯಂತ ಕೋಟ್ಯಾಂತರ ಜನರು ಆ ವೈರಸ್ಸಿನಿಂದ ಸತ್ತಿರುವುದು ಮತ್ತು ಮಾನವ ಸಂಕುಲವೇ ಅಂತಿಮ ಮುಕ್ತಾಯಕ್ಕೆ ಬಂದು ನಿಂತಿರುವುದನ್ನು ಕೆಲವು ಮನುಷ್ಯರು ಉಳಿದಿರುವುದನ್ನು ನಮಗೆ ತೋರಿಸುತ್ತಾರೆ. ಸೀಸರ್ ಈಗ ಒಬ್ಬ ವಯಸ್ಕ ವ್ಯಕ್ತಿ ಮತ್ತು ತನ್ನ ಮಂಗ ಮಾನವ ಜನಾಂಗದ ಸರ್ದಾರನಾಗಿ ಬೆಳೆದಿದ್ದು ಆತನಿಗೆ ಎದೆಗಾತ್ರದ ಒಬ್ಬ ಮಗನಿದ್ದು ಆತ ಆತುರ ಸ್ವಭಾವದವನಾಗಿರುತ್ತಾನೆ. ಸೀಸರ್ ಮತ್ತು ಮಂಗ ಮಾನವರು ಬೇಟೆ ಆಡುತ್ತಿರುವ ಸಮಯದಲ್ಲಿ ಸೀಸರ್ ಮಗನಿಗೆ ಒಂದು ಕರಡಿ ಅಟ್ಯಾಕ್ ಮಾಡಿ ಬಿಡುತ್ತೆ. ತಕ್ಷಣ ಸೀಸರ್ ಆ ಕರಡಿ ಎದುರು ಬಂದು ನಿಂತು ತನ್ನ ಜನಾಂಗದವರಿಗೆ ಕೂಗುತ್ತಾನೆ. ಅಲ್ಲೇ ಸಮೀಪದಲ್ಲಿದ್ದ ಕೋಬಾ ಓಡಿ ಬಂದು ತನ್ನ ಆಯುಧದಿಂದ ಕರಡಿಗೆ ಹಿಂದಿನಿಂದ ಚುಚ್ಚಿ ಕೊಂದು ಹಾಕುತ್ತಾನೆ. ಸೀಸರ್ ಮಗನ ಗಾಯ ನೋಡಿ ಅವನಿಗೆ ಬುದ್ಧಿ ಮಾತು ಹೇಳಲು ಬಂದಾಗ ಅವನು ಅಲ್ಲಿಂದ ಎದ್ದು ಹೋಗುತ್ತಾನೆ. ಬೇಟೆಗಳನ್ನ ತಮ್ಮ ಮನೆಗೆ ತರ್ತಾರೆ. ಅಲ್ಲಿ ಅವರು ಎಲ್ಲರೂ ಒಂದೇ ಕುಟುಂಬದಂತೆ ಒಟ್ಟಾಗಿ ಬದುಕುತ್ತಿರುತ್ತಾರೆ. ಅಲ್ಲಿ ಸೀಸರ್ ಸರ್ದಾರನಾಗಿದ್ದು ಎಲ್ಲರಿಗಿಂತ ಎತ್ತರದ ಮನೆಯಲ್ಲಿ ವಾಸವಾಗಿದ್ದನ್ನ ಮತ್ತು ಸೀಸರ್ ಹೆಂಡತಿಯು ಎರಡನೆಯ ಮಗುವನ್ನು ಜನ್ಮ ನೀಡುವುದನ್ನ ನಾವು ನೋಡುತ್ತೇವೆ. ಅದೇ ಸಂಜೆಯ ಸಮಯದಲ್ಲಿ ಮಾರಿಸ್ ಮತ್ತು ಸೀಸರ್ ಮಾತನಾಡುತ್ತಿದ್ದು ಮಾರಿಸ್ ಸೀಸರ್ಗೆ ಕೇಳ್ತಾನೆ, ನಿನಗೆ ಈಗಲೂ ಮಾನವರು ನೆನಪಾಗ್ತಾರಾ ಅಂತ. ಅವರು ತಮ್ಮಲ್ಲೇ ಹೊಡೆದಾಡಿ ಸತ್ತೋದ್ರು. ನಾವು ಚಿಂಪಾಂಜಿಗಳು, ನಾವು ಹಾಗಲ್ಲ, ನಾವು ಒಂದೇ ಕುಟುಂಬದ ರೀತಿ ಬದುಕುತ್ತೇವೆ ಅಂತ ಹೇಳುತ್ತಾನೆ. ಸೀಸರ್ಗೆ ಚಿಂಪಾಂಜಿಗಳು ಶ್ರೇಷ್ಠರು ಎಂಬ ಭಾವನೆ ಬಂದಿರುವುದನ್ನು ನಾವು ನೋಡಬಹುದು. ಹೀಗೆ ಒಂದು ದಿನ ಎರಡು ಮಂಗ ಮಾನವರು ಕಾಡಿನಲ್ಲಿ ಸುತ್ತಾಡುತ್ತಿದ್ದು ಅಲ್ಲಿಗೆ ಆಕಸ್ಮಿಕವಾಗಿ ಒಬ್ಬ ಮನುಷ್ಯ ಅವರಿಗೆ ಎದುರಾಗುತ್ತಾನೆ. ಅವನ ಕೈಯಲ್ಲಿ ಗನ್ ಇದ್ದು ಅವನು ಮಂಗ ಮಾನವರಿಗೆ ನೋಡಿ ಗಾಬರಿಯಲ್ಲಿ ಗುಂಡು ಹಾರಿಸುತ್ತಾನೆ. ಅವನು ಜೋರಾಗಿ ಕೂಗಿ ಅಲ್ಲೇ ಸಮೀಪದಲ್ಲಿದ್ದ ಉಳಿದ ಮನುಷ್ಯರನ್ನು ಕರೀತಾನೆ. ಈ ಕಡೆ ಗುಂಡಿನ ಶಬ್ದದಿಂದ ಸೀಸರ್ ಮತ್ತು ಮಂಗ ಮಾನವರು ಕೂಡ ಅಲ್ಲಿಗೆ ಬರುತ್ತಾರೆ. ಆತನ ಗುಂಡಿಗೆ ಸತ್ತು ಬಿದ್ದವನು ರಾಕೆಟ್ ನ ಮಗನಾಗಿದ್ದು ತನ್ನವರಲ್ಲಿ ಒಬ್ಬ ಸತ್ತು ಬಿದ್ದದ್ದನ್ನು ನೋಡಿ ಎಲ್ಲಾ ಮಂಗ ಮಾನವರು ಸಿಟ್ಟಾಗುತ್ತಾರೆ. ಸೀಸರ್ ಎಲ್ಲರನ್ನ ಶಾಂತಗೊಳಿಸುವುದನ್ನ ನೋಡಿ ಮನುಷ್ಯರಲ್ಲಿ ಒಬ್ಬ ತನ್ನ ಕಡೆಯವರನ್ನ ಗನ್ ಕೆಳಗಿಳಿಸುವ ಆದೇಶ ಮಾಡುತ್ತಾನೆ. ಸೀಸರ್ ಕೂಡ ಅವರಿಂದ ಏನೂ ಆಪತ್ತಿಲ್ಲ, ಅಚಾತುರ್ಯದಲ್ಲಿ ಈ ಘಟನೆ ಆಗಿದೆ ಅಂತ ಅರಿತು ಮನುಷ್ಯರಿಗೆ ಆ ಕಾಡಿನಿಂದ ಓಡಿ ಹೋಗಿ ಅಂತ ಎಲ್ಲರ ಜೊತೆ ಆವಾಜ್ ಹಾಕ್ತಾನೆ. ಮನುಷ್ಯರು ಅಲ್ಲಿಂದ ಓಡಿ ಹೋಗುತ್ತಾರೆ. ಸೀಸರ್ ಕೋಬಾನನ್ನು ಅವರಿಗೆ ಫಾಲೋ ಮಾಡಲು ಹೇಳುತ್ತಾನೆ. ಕೋಬಾ ಮತ್ತು ಇಬ್ಬರು ಸಹಚರರು ಅವರ ಹಿಂದೆ ಬ್ರಿಡ್ಜ್ ಆಚೆ ಇರುವ ಮನುಷ್ಯರ ಝೋನ್ 9 ತಂಗು ತಿಕಾಣೆ ಗೇಟ್ ಹತ್ತಿರ ಬರುತ್ತಾರೆ. ಅಲ್ಲಿ ಕಾಡಿನಿಂದ ಓಡಿ ಬಂದ ಮನುಷ್ಯರು ತಮ್ಮ ಲೀಡರ್ಗೆ ಕಾಡಿನಲ್ಲಿ ಸಿಕ್ಕ ಮಂಗ ಮಾನವರ ಬಗ್ಗೆ ಹೇಳುತ್ತಾರೆ. ಆದರೆ ಆತ ಅದನ್ನು ನಂಬುವುದಿಲ್ಲ ಮತ್ತು ಅವರಿಗೆ ಒಪ್ಪಿಸಿದ ಕೆಲಸದ ಬಗ್ಗೆ ಕೇಳುತ್ತಾನೆ. ಅಸಲಿಗೆ ಆ 4 ಜನರು ಕಾಡಿನಲ್ಲಿದ್ದ ಡ್ಯಾಮ್ ಪರೀಕ್ಷೆಗೆ ಬಂದಿರುತ್ತಾರೆ. ಅದು ಈಗಲೂ ಕೆಲಸ ಮಾಡುತ್ತಿದ್ದು ಅದರಿಂದ ಕರೆಂಟ್ ಸೃಷ್ಟಿಸಿ ಜಗತ್ತಿನಲ್ಲಿ ಇನ್ನೂ ಬದುಕುಳಿದ ಮನುಷ್ಯರನ್ನ ಸಂಪರ್ಕಿಸುವುದು ಅವರ ಗುರಿಯಾಗಿರುತ್ತೆ. ಈ ಕಡೆ ನಗರಗಳು ಪೂರ್ತಿ ಖಾಲಿಯಾಗಿ ಎಲ್ಲಾ ಕಡೆ ಮರಗಿಡಗಳು ಬೆಳೆದಿರುತ್ತೆ. ದೊಡ್ಡ ಸ್ಮಾರಕಗಳು, ಬಿಲ್ಡಿಂಗ್ಗಳು ಅಂಚಿನ ಅವಸ್ಥೆಗೆ ತಲುಪಿದ್ದನ್ನ ನಾವು ನೋಡುತ್ತೇವೆ. ಅಂಥದರಲ್ಲಿಯೂ ಕೆಲವು ಮನುಷ್ಯರು ಇನ್ನೂ ಬದುಕಿರುತ್ತಾರೆ. ಅವರು ಒಂದು ದೊಡ್ಡ ಟವರ್ ಒಳಗಡೆ ಅವರ ಜೀವನ ನಡೆಸುತ್ತಿರುತ್ತಾರೆ. ಇದನ್ನು ನೋಡಿದ ಕೋಬಾ ಮತ್ತು ಸಹಚರರು ವಾಪಸ್ ಬಂದು ಸೀಸರ್ಗೆ ಹೇಳುತ್ತಾರೆ. ಸೀಸರ್ಗೆ ತನ್ನವರ ಜೊತೆ ಆದ ಅನ್ಯಾಯದ ವಿರುದ್ಧ ಸೇಡು ತೀರಿಸಿಕೊಳ್ಳಬೇಕು ಅಂತ ಕೋಬಾ ಎಲ್ಲ ಮಂಗ ಮಾನವರ ಜೊತೆ ಒತ್ತಾಯ ಮಾಡಿದಾಗ ಸೀಸರ್, ನಾವು ಯುದ್ಧ ಪ್ರಾರಂಭಿಸಿದ್ರೆ ನಾವು ನಮ್ಮ ಮನೆ ಮತ್ತು ಕುಟುಂಬ ಎಲ್ಲವನ್ನೂ ಕಳೆದುಕೊಳ್ಳಬೇಕಾಗುತ್ತೆ ಅಂತ ಹೇಳುತ್ತಾನೆ. ಆದರೆ ಕೋಬಾ ಬಿಡುವುದಿಲ್ಲ. ಮನುಷ್ಯರು ನನ್ನ ಮೇಲೆ ಮಾಡಿದ ಪ್ರಯೋಗಗಳು ನೋಡು, ನಾವು ಅವರನ್ನ ಸುಮ್ಮನೆ ಬಿಡಬಾರದು ಅಂತ ಹೇಳಿದಾಗ ಸೀಸರ್, ಆಯ್ತು, ನಾವು ನಮ್ಮ ಶಕ್ತಿ ಪ್ರದರ್ಶನ ಮಾಡೋಣ ಅಂತ ಕೋಬಾಗೆ ಭರವಸೆ ನೀಡುತ್ತಾನೆ. ಅದರಂತೆ ಮರುದಿನ ಎಲ್ಲಾ ಮಂಗಮಾನವರು ನಗರದ ಒಳಗಡೆ ಬರುತ್ತಾರೆ. ಮನುಷ್ಯರು ಅವರನ್ನು ನೋಡಿ ಗಾಬರಿಗೊಂಡಾಗ ಅವರೆದುರು ಮೆಲ್ಕನ್ ಬಂದು ನಿಂತಾಗ ಸೀಸರ್ ಕುದುರೆ ಮೇಲೆ ಬಂದು, ನಾವು ಯುದ್ಧ ಬಯಸುವುದಿಲ್ಲ, ಆದರೆ ಅನಿವಾರ್ಯವಾಗಿ ಯುದ್ಧ ಮಾಡಬೇಕೆನ್ನಿಸಿದ್ರೆ ಖಂಡಿತ ಮಾಡುತ್ತೇವೆ. ಮೆಲ್ಕನ್ಗೆ ಅವನ ಮಗನ ಬ್ಯಾಗ್ ಹಿಂತಿರುಗಿಸಿ, ನಾವು ನಗರಕ್ಕೆ ಬರುವುದಿಲ್ಲ, ನೀವು ಕೂಡ ಕಾಡಿಗೆ ಬರಬೇಡಿ ಅಂತ ವಾರ್ನಿಂಗ್ ಕೊಟ್ಟು ಅಲ್ಲಿಂದ ಹೋಗುತ್ತಾರೆ. ಅವನ ವಾರ್ನಿಂಗ್ ನಿಂದ ಭಯಗೊಂಡ ಮನುಷ್ಯರನ್ನ ಅವನ ಲೀಡರ್ ಸಮಾಧಾನಗೊಳಿಸಿ, ಹೇಗಾದ್ರೂ ಮಾಡಿ ನಾವು ಡ್ಯಾಮ್ ನ ಸರಿಪಡಿಸಿ ವಿದ್ಯುತ್ ಸೃಷ್ಟಿಸಿ ಜಗತ್ತಿನಲ್ಲಿ ಇನ್ನೂ ಬದುಕುಳಿದ ಮನುಷ್ಯರನ್ನು ಸಂಪರ್ಕಿಸಿ ನಮ್ಮ ಮನುಷ್ಯ ಕುಲವನ್ನು ಕಾಪಾಡಬೇಕು ಮತ್ತು ನಾವು ಮೊದಲಿನ
ಹಾಗೆ ಮತ್ತೆ ಬದುಕಬೇಕು ಅಂತ ಅವರನ್ನು ಶಾಂತಗೊಳಿಸುತ್ತಾನೆ. ಕೆಲ ಸಮಯದ ನಂತರ ಲೀಡರ್ ನನ್ನು ನಾನು ಮತ್ತೆ ಕಾಡಿಗೆ ಹೋಗಿ ಅವರ ಸರ್ದಾರನನ್ನು ಕೇಳಿಕೊಳ್ಳುತ್ತೇನೆ. ನನಗೆ ನಂಬಿಕೆ ಇದೆ, ಅವರು ನನ್ನ ಮಾತಿಗೆ ಖಂಡಿತ ಸ್ಪಂದಿಸುತ್ತಾರೆ ಅಂತ ಮೆಲ್ಕನ್ ಬಳಿ 3 ದಿನದ ಗಡುವು ತಗೊಂಡು ತನ್ನ ಮಗ ಮತ್ತು 2ನೇ ಹೆಂಡತಿ ಇನ್ನಿಬ್ಬರರ ಜೊತೆ ಕಾಡಿಗೆ ಬರುತ್ತಾನೆ. ಕಾಡಿನಲ್ಲಿ ಆ ಮೂವರನ್ನು ಕಾರಿನಲ್ಲಿ ಬಿಟ್ಟು ಮಂಗಮಾನವರ ಮನೆಗೆ ಬಂದು ಸೀಸರ್ಗೆ ನನಗೆ ಗೊತ್ತು ನೀವು ಇಲ್ಲಿಗೆ ಬರಬೇಡಿ ಅಂತ ಹೇಳಿದ್ದೀರಿ, ಆದರೂ ಬಂದಿದ್ದೇನೆ, ನನ್ನ ಮಾತು ಒಂದು ಸಲ ಕೇಳಿ ಅಂತ ಅವರೆಲ್ಲರನ್ನ ಡ್ಯಾಮ್ ಬಳಿ ಕರೆದೊಯ್ದು ನಮಗೆ ವಿದ್ಯುತ್ ಬಹಳ ಮುಖ್ಯ, ಅದು ಇಲ್ಲದೆ ನಾವು ಬದುಕುವುದು ಬಹಳ ಕಷ್ಟವಾಗುತ್ತೆ, ಇದನ್ನ ಮತ್ತೆ ಸ್ಟಾರ್ಟ್ ಮಾಡಲು ಅನುಮತಿ ಕೇಳಿದಾಗ ಸೀಸರ್ ಮನುಷ್ಯರ ಆಯುಧಗಳನ್ನ ಕಾಡಿಗೆ ತರಬಾರದು ಅಂತ ಷರತ್ತು ಹಾಕಿ ಅವರಿಗೆ ಅನುಮತಿ ಕೊಡುತ್ತಾನೆ. ಆದರೆ ಕೋಬಾ ಮನುಷ್ಯರನ್ನು ದ್ವೇಷಿಸುತ್ತಿರುತ್ತಾನೆ. ಅವನು ಸೀಸರ್ ನಿರ್ಧಾರವನ್ನು ಖಂಡಿಸುವ ಸಮಯದಲ್ಲಿ ಸೀಸರ್ ಮೇಲೆ ಹೌಹಾರುತ್ತಿದ್ದಾಗ ಸೀಸರ್ ಸರ್ದಾರತ್ವ ನೋಡಿ ಆ ಕ್ಷಣಕ್ಕೆ ಸುಮ್ಮನಾಗಿ ಬಿಡುತ್ತಾನೆ. ಮರುದಿನ ಮೆಲ್ಕನ್ ಮತ್ತು ಸಹಚರರು ಸೀಸರ್ ಮತ್ತು ಸೈನ್ಯದ ಕಣ್ಗಾವಲಿನಲ್ಲಿ ಡ್ಯಾಮ್ ರಿಪೇರಿ ಮಾಡುವ ಕಾರ್ಯ ಆರಂಭಿಸುತ್ತಾರೆ. ಮತ್ತೊಂದು ಕಡೆ ಕೋಬಾ ಮತ್ತು ಸಹಚರರು ನಗರಕ್ಕೆ ಹೋಗಿ ಅವರ ಜನಗಳ ಮೇಲೆ ಗೂಢಚಾರಿಕೆ ಆರಂಭಿಸುತ್ತಾರೆ. ಅಲ್ಲಿ ಅವರಿಗೆ ಮನುಷ್ಯರು ಆಯುಧಗಳನ್ನು ಶೇಖರಣೆ ಮಾಡಿಟ್ಟಿದ್ದಾರೆಂದು ತಿಳಿಯುತ್ತೆ. ಇದೇ ವೇಳೆ ಕೋಬಾ ಸಿಕ್ಕಾಕೊಂಡು ಹಳೆಯ ಕಪಿಚೇಷ್ಟೆ ಸ್ವಭಾವ ತೋರಿಸಿ ಅಲ್ಲಿಂದ ತಪ್ಪಿಸಿಕೊಳ್ಳುತ್ತಾನೆ. ಇತ್ತ ಡ್ಯಾಮ್ ರಿಪೇರಿ ಮಾಡುವಾಗ ಡ್ಯಾಮ್ ನಲ್ಲಿ ಸಿಕ್ಕಾಕೊಂಡಿರುವ ಕಲ್ಲುಗಳನ್ನ ಗ್ರಾನೈಟ್ ಮೂಲಕ ಉಡಾಯಿಸಿ ತೆಗೆಯುವ ಸಮಯದಲ್ಲಿ ಮೆಲ್ಕನ್ ನ ಒಬ್ಬ ಸಹಚರ ಗಾಯಗೊಳ್ಳುತ್ತಾನೆ. ಅವನನ್ನ ಹೊರತೆಗೆದು ತಪಾಸಣೆ ಮಾಡುತ್ತಿರುವಾಗ ಅವನ ಬ್ಯಾಗ್ ನಲ್ಲಿದ್ದ ಗನ್ ಕಾಣಿಸುತ್ತೆ. ಸೀಸರ್ ಅದನ್ನ ನೋಡಿ ನಾನು ಗನ್ ಬೇಡ ಅಂದಿದ್ದೆ, ಆದರೂ ತಂದಿದ್ದೀರಿ, ನೀವು ಈಗಲೇ ಕಾಡಿನಿಂದ ತೊಲಗಿ ಅಂತ ಆದೇಶ ನೀಡುತ್ತಾನೆ. ಆದರೆ ಮೆಲ್ಕನ್ ಸೀಸರ್ ಮನೆಗೆ ಬಂದು ಇನ್ನೊಂದು ಅವಕಾಶ ಕೇಳುತ್ತಿರುವಾಗ ಸೀಸರ್ ಹೆಂಡತಿ ಅನಾರೋಗ್ಯ ಸ್ಥಿತಿ ನೋಡಿ ಮೆಲ್ಕನ್ ಹೆಂಡತಿ ನನ್ನ ಹತ್ರ ಮೆಡಿಸಿನ್ ಗಳಿವೆ, ನಾನು ಈಕೆಯನ್ನು ಗುಣಪಡಿಸುವೆ ಸೀಸರ್ ಹತ್ರ ಅನುಮತಿ ಪಡೆಯುತ್ತಾಳೆ. ಅದರ ಪ್ರತಿಯಾಗಿ ಸೀಸರ್ ಅವರಿಗೆ 1 ದಿನದ ಗಡುವು ಕೊಟ್ಟು ಆ ಗನ್ ತಂದಿದ್ದ ವ್ಯಕ್ತಿಗೆ ದೂರವಿಡಲು ಆದೇಶ ಕೊಟ್ಟು ಅವರ ಜೊತೆ ಸಹಾಯಕ್ಕೆ ನಿಲ್ಲುತ್ತಾನೆ. ಈ ಕಡೆ ಕೋಬಾ ಮನುಷ್ಯರ ಆಯುಧಗಳ ಸುದ್ದಿ ಜೊತೆ ಡ್ಯಾಮ್ ಹತ್ತಿರ ಬಂದಾಗ ಸೀಸರ್ ಕೂಡ ಮನುಷ್ಯರ ಸಹಾಯ ಮಾಡುತ್ತಿದ್ದನ್ನು ನೋಡಿ ಸಿಟ್ಟಾಗಿ ಎಲ್ಲರೆದುರು ಸೀಸರ್ಗೆ ಮಂಗಮಾನವರಿಗಿಂತ ತನ್ನ ಸ್ವಂತ ಮಕ್ಕಳಿಗಿಂತ ಮನುಷ್ಯರನ್ನೇ ಹೆಚ್ಚು ಪ್ರೀತಿಸುತ್ತಾನೆ ಸೀಸರ್ ಎಂದು ಆರೋಪ ಮಾಡಿದಾಗ ಸೀಸರ್ಗೂ ಸಿಟ್ಟು ಬಂದು ಅವನಿಗೆ ಕೆಳಗಡೆ ಹಾಕಿ ಹೊಡೆದು ಮಂಗಮಾನವರು ಇನ್ನೊಬ್ಬ ಮಂಗಮಾನವನಿಗೆ ಕೊಲ್ಲಬಾರದು ಅಂತ ಹೇಳಿ ಅವನಿಗೆ ಜೀವಂತ ಬಿಡುತ್ತಾನೆ. ಕೋಬಾ ಹೇಳಿರುವ ಮಾತು ಎಲ್ಲೋ ಒಂದು ಕಡೆ ಸೀಸರ್ ಮಗನಿಗೆ ಕಾಡುತ್ತಿರುತ್ತೆ. ಅದರಿಂದ ತನ್ನ ತಂದೆಯ ಜೊತೆ ದೂರ ಆಗುತ್ತಾನೆ. ಇತ್ತ ಮನುಷ್ಯರು ಗನ್ ಪ್ರಾಕ್ಟೀಸ್ ಮಾಡುತ್ತಿರುವಾಗ ಕೋಬಾ ಬಂದು ಕಪಿಚೇಷ್ಟೆ ಮಾಡುತ್ತಲೇ ಅವರ ಗನ್ ಕಸಿದುಕೊಂಡು ಅವರಿಗೆ ಕೊಂದು ಹಾಕುತ್ತಾನೆ ಮತ್ತು ಆ ಗನ್ ಜೊತೆ ಕಾಡಿಗೆ ಮರಳುತ್ತಾನೆ. ಇಲ್ಲಿ ಡ್ಯಾಮ್ ರಿಪೇರಿ ಪೂರ್ಣಗೊಂಡು ಅಲ್ಲೇ ಸಮೀಪದಲ್ಲಿದ್ದ ಒಂದು ಪೆಟ್ರೋಲ್ ಪಂಪ್ ವಿದ್ಯುತ್ತಿಂದ ಪ್ರಜ್ವಲಿಸುತ್ತೆ. ಅಲ್ಲಿಂದ ಸಂತಸದಲ್ಲಿ ಎಲ್ಲರೂ ಮನೆಗೆ ಬಂದಾಗ ಸೀಸರ್ ಹೆಂಡತಿಯು ಗುಣಮುಖವಾಗಿರುತ್ತಾಳೆ. ಇದೇ ವೇಳೆ ಮೆಲ್ಕನ್ ಸಹಚರ ಕಾರಿನಲ್ಲಿ ಇದ್ದಾಗ ಅವನ ಬಳಿ ಕೋಬಾ ಬಂದು ಅವನನ್ನು ಕೊಂದು ಹಾಕುತ್ತಾನೆ. ಇತ್ತ ಸೀಸರ್ ಮತ್ತು ಮೆಲ್ಕನ್ ಖುಷಿಯಲ್ಲಿದ್ರೆ ಕೋಬಾ ನಗರದಿಂದ ತಂದ ಗನ್ನಿನಿಂದ ಸೀಸರ್ಗೆ ಹೊಡಿತಾನೆ. ಆಗ ಕೋಬಾ ಹೊಡಿತಿರುವುದು ಸೀಸರ್ ಬಿಟ್ಟು ಬೇರೆ ಯಾರು ನೋಡುವುದಿಲ್ಲ. ಗುಂಡು ತಗಲಿ ಸೀಸರ್ ತನ್ನ ಮನೆಯ ಮೇಲಿಂದ ಕೆಳಗಡೆ ಬೀಳುತ್ತಾನೆ. ಕೋಬಾನೆ ಎಲ್ಲರ ಮನೆಗಳಿಗೆ ಬೆಂಕಿ ಹಚ್ಚಿ ಎಲ್ಲ ಆರೋಪಗಳನ್ನ ಮನುಷ್ಯರ ಮೇಲೆ ಹಾಕುತ್ತಾನೆ. ಕೋಬಾ ಎಲ್ಲ ಮಂಗಮಾನವರಿಗೆ ಸೀಸರ್ ಹತ್ಯೆಯ ಪ್ರತೀಕಾರ ತೀರಿಸಿಕೊಳ್ಳುವುದಕ್ಕೆ ಪ್ರಚೋದಿಸುತ್ತಾನೆ. ಮೆಲ್ಕನ್ ಮತ್ತು ಕುಟುಂಬ ಅದನ್ನೆಲ್ಲ ನೋಡಿ ಓಡು ಹೋಗುತ್ತಿರುವ ಸಮಯ ಕೆಳಗಡೆ ಗಾಯಗೊಂಡು ಬಿದ್ದಿರುವ ಸೀಸರ್ ನನ್ನು ತಮ್ಮ ಜೊತೆ ಕರೆದೊಯ್ಯುತ್ತಾರೆ. ಈ ಕಡೆ ಕರೆಂಟ್ ಬಂದ ಖುಷಿಯಲ್ಲಿ ಎಲ್ಲಾ ಮನುಷ್ಯರು ಪಾರ್ಟಿ ಮಾಡುತ್ತಿರುವಾಗ ಲೀಡರ್ ತನ್ನ ಕುಟುಂಬವನ್ನು ನೆನೆದು ಕಣ್ಣೀರು ಹಾಕುತ್ತಿರುವುದು ಮತ್ತು ಮನುಷ್ಯರು ರೇಡಿಯೋ ಸಿಗ್ನಲ್ ಮೂಲಕ ಉಳಿದ ಮನುಷ್ಯರನ್ನ ಸಂಪರ್ಕಿಸುವ ಪ್ರಯತ್ನ ಆರಂಭಿಸುತ್ತಿರುವಾಗ ಕೋಬಾ ಮತ್ತು ಮಂಗಮಾನವರ ಸೈನ್ಯ ಅವರ ಮೇಲೆ ದಾಳಿ ಮಾಡಿ ಬಿಡುತ್ತಾರೆ. ಎಲ್ಲರನ್ನು ಕೊಲ್ಲು ಹಾಕುತ್ತಾ ಬರುತ್ತಾರೆ. ಈ ಕಡೆ ಮನುಷ್ಯರು ಪ್ರತಿಯಾಗಿ ಯುದ್ಧ ಶುರು ಮಾಡ್ತಾರೆ. ಎರಡೂ ಕಡೆ ಸಾವುಗಳಾದಾಗ ಸೀಸರ್ ಮಗನಿಗೆ ನಾನು ತಪ್ಪು ಮಾಡಿದೆ ಎಂಬ ಭಾವನೆ ಬರಲು ಶುರುವಾಗುತ್ತೆ. ಮನುಷ್ಯರ ಸೈನ್ಯ ಸೋತು ಅವರ ಜನರನ್ನ ಅಲ್ಲಿಯೇ ಬಿಟ್ಟು ಲೀಡರ್ ಜೊತೆ ಸಹಚರರು ಅಲ್ಲಿಂದ ಓಡಿ ಹೋಗುತ್ತಾರೆ. ಇತ್ತ ಸೀಸರ್ ಎಚ್ಚರಗೊಂಡು ತನ್ನ ಕುಟುಂಬದ ಬಗ್ಗೆ ಕೇಳುತ್ತಾನೆ. ಅದಕ್ಕೆ ಮೆಲ್ಕನ್ ಹೆಂಡತಿ ನಮಗೆ ಗೊತ್ತಿಲ್ಲ ಎಂದು ಉತ್ತರಿಸುತ್ತಾಳೆ. ಆಗ ಸೀಸರ್ ಯುದ್ಧ ಸ್ಟಾರ್ಟ್ ಮಾಡಿದವರು ಮನುಷ್ಯರಲ್ಲ, ನಮ್ಮ ಮಂಗಮಾನವ ಕೋಬಾ ಅಂತ ಹೇಳುತ್ತಾನೆ. ಅದನ್ನು ಕೇಳಿದ ತಕ್ಷಣ ಅವರು ನಗರದ ಕಡೆ ಬರುತ್ತಾರೆ. ಈ ಕಡೆ ಕೋಬಾ ಮನುಷ್ಯರನ್ನು ಕೊಲ್ಲು ಅಂತ ಒಬ್ಬನಿಗೆ ಹೇಳಿದಾಗ ಅವನು ಸೀಸರ್ ಎಂದು ಬೇರೆಯವರನ್ನ ಕೊಲ್ಲು ಅಂತ ಹೇಳಿಲ್ಲ ಅಂತ ಹೇಳಿ ನಿರಾಕರಿಸುತ್ತಾನೆ. ಆ ಮಾತಿಗೆ ಕೋಬಾ ಅವನನ್ನು ದರದರನೆ ಎಳೆದೊಯ್ದು ಮಾಡಿ ಮೇಲಿಂದ ಎಸೆದು ಕೊಂದು ಹಾಕುತ್ತಾನೆ. ಆಗ ಅವನು ಸೀಸರ್ ಸತ್ತೋದ, ಈಗ ನಾನೇ ನಿಮ್ಮ ಸರ್ದಾರ ಅಂತ ಘೋಷಿಸುತ್ತಾನೆ. ಎಲ್ಲಾ ಮಂಗ
ಮಂಗಮಾನವರು ಸೆರೆಸಿಕ್ಕ ಮನುಷ್ಯರನ್ನ ಅದೇ ಹಳೆಯ ಏಪ್ಸ್ ಶೆಲ್ಟರ್ ಜೈಲಿಗೆ ಹಾಕುತ್ತಾರೆ. ಸೀಸರ್ ಕೂಡ ಮೆಲ್ಕನ್ ಕುಟುಂಬದ ಜೊತೆ ತನ್ನ ಹಳೆಯ ಮನೆಗೆ ಬರುತ್ತಾನೆ, ವಿಲ್ ಜೊತೆ ಬೆಳೆದ ಮನೆಗೆ. ಇತ್ತ ಕೋಬಾ ಸೀಸರ್ನ ಕಟ್ಟ ಸಹಚರರನ್ನು ಕೂಡ ಟ್ರಕ್ ನಲ್ಲಿ ಬಂಧಿಸಿರುತ್ತಾನೆ. ಸೀಸರ್ ಚಿಕಿತ್ಸೆಗಾಗಿ ಆಸ್ಪತ್ರೆ ಸಾಮಾನುಗಳನ್ನ ತರುವ ಸಲುವಾಗಿ ಮೆಲ್ಕನ್ ಹೊರಗಡೆ ಬಂದಾಗ ಸೀಸರ್ ಮಗ ಅವನನ್ನು ನೋಡಿ ಜೀವಂತ ಬಿಟ್ಟು ಹೋಗುವುದನ್ನು ನೋಡಿ ಅವನಿಗೆ ಅವನ ತಂದೆ ಬದುಕಿದ್ದಾರೆ ಅಂತ ಹೇಳಿ ಅವನನ್ನು ಜೊತೆಗೆ ಕರ್ಕೊಂಡು ಬರ್ತಾನೆ. ಚಿಕಿತ್ಸೆ ಮುಗಿದು ಸೀಸರ್ ರೆಸ್ಟ್ ಮಾಡುತ್ತಿರುವಾಗ ಸಂಜೆ ಅವನ ಪಕ್ಕದಲ್ಲೇ ಇದ್ದ ಮಗ ಸೀಸರ್ಗೆ ಕ್ಷಮೆ ಕೇಳುತ್ತಾನೆ. ಕೋಬಾ ಮೋಸ ಮಾಡಿ ನಮ್ಮೆಲ್ಲರನ್ನ ಈ ಯುದ್ಧಕ್ಕೆ ತಳ್ಳಿದ್ದಾನೆ ಅಂತ ಹೇಳಿದಾಗ ಸೀಸರ್ಗೆ ಮನವರಿಕೆ ಆಗುತ್ತೆ. ನಾನು ಮಂಗಮಾನವರು ಶ್ರೇಷ್ಠರು ಅಂತ ತಿಳಿದುಕೊಂಡಿದ್ದೆ, ಆದರೆ ಮನುಷ್ಯರಲ್ಲಿ ಮತ್ತು ನಮ್ಮಲ್ಲಿ ಯಾವುದೇ ವಿಭಿನ್ನತೆ ಇಲ್ಲವೆಂದು ಈಗ ಗೊತ್ತಾಯಿತು ಅಂತ ಹೇಳುತ್ತಾನೆ. ಆಗ ಸೀಸರ್ ತನ್ನ ಮಗನ ಜೊತೆ ಸೀಸರ್ ಕಟ್ಟ ಸಹಚರರಿಗೆ ಒಂದು ಸಂಕೇತ ಕಳಿಸುತ್ತಾನೆ. ಅದನ್ನ ನೋಡಿದ ಅವರಿಗೆ ಸೀಸರ್ ಇನ್ನೂ ಜೀವಂತವಾಗಿದ್ದಾನೆ ಅಂತ ಅರ್ಥವಾಗುತ್ತೆ. ಅದೇ ರಾತ್ರಿ ಅವರು ಟ್ರಕ್ ಅನ್ನು ಅಲುಗಾಡಿಸಿ ಅದರ ಕೆಳಗಡೆ ಮಂಗ ಸೈನಿಕರನ್ನ ಹೂತಾಕಿ ಬಂಧನದಲ್ಲಿದ್ದ ಮನುಷ್ಯರನ್ನ ಬಿಡುಗಡೆ ಮಾಡುತ್ತಾರೆ. ಇತ್ತ ಸೀಸರ್ ತನ್ನ ಹಳೆಯ ಮನೆಯಲ್ಲಿ ತನ್ನ ಹಳೆಯ ಮನುಷ್ಯ ತಂದೆಯ ಜೊತೆ ಅವನೊಡನೆ ಇದ್ದ ನೆನಪುಗಳನ್ನ ಮೆಲುಕು ಹಾಕುತ್ತಿರುವಾಗ ಮಲ್ಕನ್ ಅಲ್ಲಿಗೆ ಬಂದು ಅವರ್ಯಾರು ಅಂತ ಕೇಳಿದಾಗ ಅವನೊಬ್ಬ ಒಳ್ಳೆಯ ವ್ಯಕ್ತಿ ನಿನ್ನ ಹಾಗೆ ಅಂತ ಹೇಳುತ್ತಾನೆ. ಅದೇ ಸಮಯ ಸೀಸರ್ ಮಗ ತಂದೆಯ ಸಹಚರರೊಂದಿಗೆ ಅಲ್ಲಿಗೆ ಬರುತ್ತಾರೆ. ಬಂದು ಅವರೆಲ್ಲರೂ ಮನುಷ್ಯರ ಟವರ್ ಕೆಳಗಡೆ ಬರುತ್ತಾರೆ. ಇತ್ತ ಟವರ್ ಒಳಗಡೆ ಅಡಗಿ ಕುಂತಿದ್ದ ಲೀಡರ್ ಕಡೆಗೆ ಮೆಲ್ಕನ್ ಬರುತ್ತಾನೆ ಮತ್ತು ಸೀಸರ್ ಟವರ್ ಮೇಲಿದ್ದ ಕೋಬಾ ಕಡೆಗೆ ಬರುತ್ತಾನೆ. ಮೇಲೆ ಎಲ್ಲಾ ಮಂಗಮಾನವರು ಸೀಸರ್ ನನ್ನು ಜೀವಂತ ನೋಡುತ್ತಾರೆ. ಆದರೆ ಕೋಬಾ ಸೀಸರ್ ನ ಅವಶ್ಯಕತೆ ಈಗ ಇಲ್ಲಿ ಯಾರಿಗೂ ಇಲ್ಲ. ಮಂಗಮಾನವರಿಗೆ ಈಗ ನಾನೇ ಸರ್ದಾರ, ನಾನೇ ಶಕ್ತಿಶಾಲಿ ಮತ್ತು ಸೀಸರ್ ನಿಶಕ್ತ ಅಂತ ಹೇಳಿದಾಗ ಸೀಸರ್ ಪ್ರತಿ ಉತ್ತರವಾಗಿ ಕೋಬಾ ನನಗಿಂತ ನಿಶಕ್ತನು ಅಂತ ಹೇಳ್ತಾನೆ. ಕೋಬಾ ಸಿಟ್ಟಿನಲ್ಲಿ ಗನ್ ಬಿಸಾಡಿ ಇಬ್ಬರು ಹೊಡೆದಾಡಲು ಶುರು ಮಾಡುತ್ತಾರೆ. ಇತ್ತ ಲೀಡರ್ ಟವರ್ ಸುತ್ತ ಬಾಂಬ್ಗಳನ್ನ ಹಚ್ಚಿ ಎಲ್ಲಾ ಮಂಗಮಾನವರುಗಳನ್ನ ಒಂದೇ ಸಲಕ್ಕೆ ಸಾಯಿಸುವುದು ಅವನ ಪ್ಲಾನ್ ಆಗಿರುತ್ತೆ. ಹಾಗೆ ಅವರು ಉಳಿದ ಮನುಷ್ಯರನ್ನ ಸಿಗ್ನಲ್ ಕಳಿಸಿರ್ತಾರೆ. ಆ ಮನುಷ್ಯರು ಸೈನ್ಯದ ಜೊತೆಗೆ ಕೆಲವೇ ಕ್ಷಣದಲ್ಲಿ ಅಲ್ಲಿ ಇರ್ತಾರೆ ಅಂತ ಮೆಸೇಜ್ ಬಂದಿರುತ್ತೆ. ಆದರೆ ಮೆಲ್ಕನ್ಗೆ ಸೀಸರ್ ಮೇಲೆ ನಂಬಿಕೆ ಇರುತ್ತೆ. ಸೀಸರ್ ಎಲ್ಲ ಸರಿ ಮಾಡ್ತಾನೆ ಅಂತ ಅವನ ಮೇಲೆ ನಂಬಿ ತನ್ನ ಸ್ವಂತದವರ ಮೇಲೇನೆ ಗನ್ ಪಾಯಿಂಟ್ ಮಾಡುತ್ತಾನೆ. ಆದರೆ ಲೀಡರ್ ತಮ್ಮ ಮನುಷ್ಯ ಕುಲ ಉಳಿಯಲೇಬೇಕು ಅಂತ ನಿರ್ಧಾರ ಮಾಡಿ ತನ್ನನ್ನು ತಾನು ಬ್ಲಾಸ್ಟ್ ಮಾಡಿ ಬಿಲ್ಡಿಂಗ್ ಬಿರುಕುಗೊಳಿಸುತ್ತಾನೆ. ಇತ್ತ ಸೀಸರ್ ಮತ್ತು ಕೋಬಾ ಜಗಳದ ನಡುವೆ ನಾನು ನಿನ್ನನ್ನು ನಂಬಿದೆ ಅಂತ ಹೇಳಿದಾಗ ಕೋಬಾ ನೀನು ಮನುಷ್ಯರನ್ನ ಪ್ರೀತಿಸ್ತೀಯ, ಮಂಗಗಳನ್ನಲ್ಲ ಅಂತ ಹೇಳ್ತಾನೆ. ನಾನು ಮಂಗಗಳಿಗಾಗಿ ಹೋರಾಡ್ತಿದ್ದೀನಿ, ಮಂಗಗಳಿಗೆ ಸ್ವತಂತ್ರ ಕೊಡಿಸುವ ಸಲುವಾಗಿ ಅಂತ ಹೇಳಿದಾಗ ಸೀಸರ್ ಇಲ್ಲ, ನೀನು ನಿನ್ನ ಮನುಷ್ಯರ ಮೇಲೆ ವೈಯಕ್ತಿಕ ದ್ವೇಷಕ್ಕಾಗಿ ಹೋರಾಡ್ತಿರುವೆ, ನೀನು ಎಲ್ಲರನ್ನ ಕೊಂದಾಕ್ತೀಯಾ ಅಂತ ಸೀಸರ್ ಹೇಳ್ತಾನೆ. ಇದಕ್ಕೆ ಕೋಬಾ ಇನ್ನೂ ಕೋಪಗೊಂಡು ಇಬ್ಬರ ನಡುವೆ ಇನ್ನೂ ಜಾಸ್ತಿ ಹೊಡೆದಾಟ ಶುರುವಾಗುತ್ತೆ. ಕೊನೆಗೆ ಪೂರ್ತಿ ಟವರ್ ಬಿದ್ದು ಕೋಬಾ ಇನ್ನೇನು ಮೇಲಿಂದ ಬೀಳುವಷ್ಟರಲ್ಲಿ ಸೀಸರ್ ಕೈ ಹಿಡಿದಾಗ ಕೋಬಾ ಒಬ್ಬ ಮಂಗಮಾನವ ಇನ್ನೊಬ್ಬ ಮಂಗಮಾನವನಿಗೆ ಕೊಲ್ಲಬಾರದು ಅಂತ ಸೀಸರ್ ಮಾತು ನೆನಪಿಸುತ್ತಾನೆ. ಅದರ ಪ್ರತಿ ಉತ್ತರ ಸೀಸರ್ ನೀನು ಮಂಗಮಾನವನಲ್ಲ ಎಂದು ಅವನ ಕೈ ಬಿಡುತ್ತಾನೆ. ಕೋಬಾ ಪ್ರತಾಪಕ್ಕೆ ಬಿದ್ದು ಸಾಯುತ್ತಾನೆ. ಅಲ್ಲಿಗೆ ಮೆಲ್ಕನ್ ಬಂದು ನೀವು ಈ ಜಾಗ ಬಿಟ್ಟು ಹೋಗಬೇಕಾಗುತ್ತೆ, ಆರ್ಮಿ ಇಲ್ಲಿಗೆ ಬರುತ್ತಿದ್ದಾರೆ, ಇಲ್ಲ ಅಂದ್ರೆ ಯುದ್ಧ ಶುರುವಾಗುತ್ತೆ ಅಂತ ಹೇಳಿದಾಗ ಸೀಸರ್ ಈಗಾಗಲೇ ಯುದ್ಧ ಶುರುವಾಗಿದೆ, ಮಂಗಮಾನವರು ಯುದ್ಧ ಶುರು ಮಾಡಿದ್ದಾರೆ, ಮನುಷ್ಯರು ಇದನ್ನು ಯಾವತ್ತಿಗೂ ಕ್ಷಮಿಸಲ್ಲ ಅಂತ ಉತ್ತರಿಸುತ್ತಾನೆ. ನೀನು ಇಲ್ಲಿಂದ ಹೋಗು ಮತ್ತು ನಮ್ಮನ್ನು ಕ್ಷಮಿಸು ಗೆಳೆಯ ಅಂತ ಹೇಳಿ ಮೆಲ್ಕನ್ಗೆ ಅಂತಿಮ ವಿದಾಯ ಹೇಳಿ ತನ್ನ ಕುಟುಂಬ ಮತ್ತು ಮಂಗಮಾನವರು ಅಲ್ಲಿಂದ ಹೊರಡುವ ವೇಳೆ ಎಲ್ಲಾ ಮಂಗಮಾನವರುಗಳು ಸೀಸರ್ ನನ್ನು ತಮ್ಮ ಸರ್ವಶ್ರೇಷ್ಠ ಸರ್ದಾರ ಅಂತ ತಲೆಬಾಗುತ್ತಾರೆ. ಇಲ್ಲಿಗೆ ಸಿನಿಮಾ ಮುಕ್ತಾಯವಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ.